ನಾನು ಆದಷ್ಟು ಗಬ್ಬದ ಹಸುಗಳನ್ನ ಮಾರಾಟ ಮಾಡೋದು ತುಂಬಾ ಕಮ್ಮಿ. ಯಾಕಂದರೆ ಗಬ್ಬದ ಹಸುಗಳನ್ನ ನಾವು ಇಷ್ಟೇ ಲೀಟ್ರ್ ಹಾಲು ಕೊಡುತ್ತೆ, ಇಷ್ಟೇ 100% ಕೊಡುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಅದರಿಂದ ಆದಷ್ಟು ನಾನು ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡ್ತಾಯಿದ್ದೀನಿ. ಯಾಕಂದರೆ ಯಾರಿಗೂ ಮೋಸ ಹೋಗೋದು ಬೇಡ. ಯಾಕಂದರೆ ನೀವು ಸಂಘದಲ್ಲೋ ಲೋನ್ ಮಾಡಿನೋ ಕಷ್ಟ ಒಡವೆಗಳು ಗಿರ್ವಿ ಇಟ್ಬಿಟ್ಟು ತಗೊಂಡು ಬಂದಿರ್ತೀರ ದುಡ್ಡನ್ನ. ಯಾಕಂದರೆ ಹಸುದಲ್ಲಿ ಹಾಲು ಕರ್ಬಿಟ್ಟು ಆದಾಯ ಬರೋದ್ರಿಂದ ನಾವು ಸಾಲನ ಕ್ಲಿಯರ್ ಮಾಡ್ಬೋದು, ಒಡವೆನ ಬಿಡಿಸ್ಕೋಬೋದು, ಸಂಘನ ಕಟ್ಬೋದು ಅನ್ನೋ ಉದ್ದೇಶದಿಂದ ನೀವು ಅವ್ರ ಹತ್ರ ಇವ್ರ ಹತ್ರ ಸಾಲ ಮಾಡಿ ದುಡ್ಡನ್ನ ತಗೊಂಡು ಬಂದಿರ್ತೀರ. ಈ ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ನೋಡಿ ಫ್ರೆಂಡ್ಸ್, ಇವತ್ತು ಕೂಡ ಒಂದು ಹಾಲು ಕರೆಯುವ ಹಸುನ ಮಾರಾಟಕ್ಕೋಸ್ಕರ ನನ್ನ ಫ್ರೆಂಡ್ ಹತ್ರ ಐತೆ. ನೋಡಿ ಫ್ರೆಂಡ್ಸ್, ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಬೇಡಿ. ಒಂದೊಂದು ನಿಮಿಷನೂ ಕೂಡ ತುಂಬ ಇಂಪಾರ್ಟೆಂಟ್ ಐತೆ. ಎಷ್ಟು ಲೀಟ್ರ್ ಹಾಲು ಕೊಡ್ತೈತೆ, ಎಷ್ಟನೇ ಸೋಲು, ಯಾವ ಕರು ಹಾಕೈತೆ, ಕರು ಹಾಕಿ ಎಷ್ಟು ದಿನ ಆಗೈತೆ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ಪ್ರೂಫ್ ಸಮೇತನೇ ತೋರಿಸ್ತಾ ಇದ್ದೀನಿ. ಹಸು ಯಾವ ಥರ ಐತೆ ಎಲ್ಲನೂ ಕೂಡ ನೋಡಿ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಗಬ್ಬದ ಹಸುಗಳನ್ನ ಮಾರಾಟ ಮಾಡೋದು ತುಂಬ ಕಮ್ಮಿ. ಯಾಕಂದರೆ ಗಬ್ಬದ ಹಸುಗಳಲ್ಲಿ ನಾವು ಇಷ್ಟೇ ಲೀಟ್ರ್ ಹಾಲು ಕೊಡುತ್ತೆ ಅಂತ ಹೇಳೋಕ್ಕಾಗಲ್ಲ. ಮತ್ತು ತೊಟ್ಟು ಫೇಲರ್ ಆಗಿದ್ರೂ ಕೂಡ ನಮಗೆ ಗೊತ್ತಾಗಲ್ಲ. ಆ ಥರ ತುಂಬ ಜನ ವೀಡಿಯೋದಲ್ಲಿ ನೋಡ್ತಾ ಇರ್ಬೋದು, ಅವ್ರಿಗೆಲ್ಲರಿಗೂ ಕೂಡ ಗೊತ್ತಿರುತ್ತೆ. ಎಷ್ಟೋ ಜನ ಮೋಸ ಹೋಗಿದ್ದಾರೆ ಹಸುಗಳನ್ನ ಸಂತೆಗಳಲ್ಲಿ ತಗೊಂಡು ಮತ್ತು ದಳ್ಳಾಳಿಗಳ ಹತ್ರ ತಗೊಂಡು ಎಷ್ಟೋ ಜನ ಮೋಸ ಹೋಗಿದ್ದಾರೆ. ತುಂಬ ಜನ ನನಗೆ ಫೋನ್ ಮಾಡಿ ಹೇಳ್ತಾನೆ ಇರ್ತಾರೆ. ಅದಕ್ಕೋಸ್ಕರ ನಾನು ಯಾರ ರೈತನೂ ಮೋಸ ಹೋಗಬಾರ್ದು ಅನ್ನೋಕ್ಕೋಸ್ಕರ ನಾನು ಕರು ಹಾಕಿರೋ ಹಸುಗಳನ್ನ ಆದಷ್ಟು ತುಂಬಾ ಮಾರಾಟ ಮಾಡ್ತಾಯಿದ್ದೀನಿ. ಯಾಕಂದರೆ ಕೆಲವೊಬ್ಬರು ಲೋನ್ ತಗೊಂಡು ಹಸುಗಳನ್ನ ತೊಗೊಳಕ್ಕೆ ಬರ್ತಾರೆ, ಕೆಲವೊಬ್ಬರು ಸಾಲ ಮಾಡಿ ಹಸುಗಳನ್ನ ತೊಗೊಳಕ್ಕೆ ಬರ್ತಾರೆ, ಕೆಲವೊಬ್ಬರು ಒಡವೆ ಗಿರ್ವಿ ಇಟ್ಬಿಟ್ಟು ಹಸುಗಳನ್ನ ತಗೊಂಡು ಬರ್ತಾರೆ. ಯಾಕೆ ಹಸುನೇ ತಗೋತಾರೆ? ಅದರಿಂದ ದುಡ್ದು ಸಾಲನ ಬೇಗ ಕ್ಲಿಯರ್ ಮಾಡ್ಕೋಬೋದು ಅನ್ನೋಕ್ಕೋಸ್ಕರ ಹಸುನ ತಗೋತಾರೆ. ಆದಷ್ಟು ದಳ್ಳಾಳಿಗಳು ಮತ್ತು ಸಂತೆಗಳಲ್ಲಿ ತುಂಬಾ ಮೋಸ ಮಾಡ್ತಾಯಿದ್ದಾರೆ. ಅದಕ್ಕೆ ರೈತರು ತುಂಬಾ ಮೋಸ ಹೋಗಿ ಆದಷ್ಟು ಹಣನ ಕಳ್ಕೊಂಡು ಸಾಲಗಳನ್ನ ಹೊತ್ಕೊಂಡು ಬಿಟ್ಟಿದ್ದಾರೆ. ಆ ಕಷ್ಟ ನನಗೆ ಗೊತ್ತು. ನಾನು IDFCದಲ್ಲಿ ಲೋನ್ ತಗೊಂಡು ಮೋಸ ಹೋಗಿದ್ದೀನಿ. ಅದರಿಂದ ನಾನು ಆದಷ್ಟು ಗಬ್ಬದ ಹಸುಗಳನ್ನ ಮಾರಾಟ ಮಾಡಲ್ಲ, ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಇವತ್ತು ಕೂಡ ಒಂದು ಕರು ಹಾಕಿರೋ ಹಸುಗಳನ್ನ ಮಾರಾಟಕ್ಕೆ ತಗೊಂಡು ಬಂದಿದ್ದಾರೆ ನನ್ನ ಫ್ರೆಂಡು. ಅವ್ರ ಹತ್ರ ಹಸು ಐತೆ. ಈಗ ಹಾಲು ಕರಿಯೋ ವೀಡಿಯೋನು ಕೂಡ ಇದೇ ಪ್ರೂಫ್ ಸಮೇತನೇ ತೋರಿಸ್ತಾ ಇದ್ದೀನಿ. ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ, ಹಸು ಯಾವ ಥರ ಐತೆ, ಮೇಯೋದ್ರಲ್ಲಿ ಯಾವ ಥರ ಐತೆ, ಮತ್ತು ಸಾಧು ಗುಣದಲ್ಲಿ ಯಾವ ಥರ ಐತೆ, ಎಷ್ಟು ಹಲ್ಲು, ಎಷ್ಟನೇ ಸೋಲು, ಆದಷ್ಟು ಇದೇ ವಿಡಿಯೋದಲ್ಲಿ ಪ್ರೂಫ್ ಸಮೇತನೇ ತೋರಿಸಿದ್ದೀನಿ. ಅದಕ್ಕೋಸ್ಕರ ನೀವು ಒಂದೊಂದು ನಿಮಿಷನೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ, ಆದಷ್ಟು ವೀಡಿಯೋನ ಪೂರ್ತಿ ನೋಡಿ ಅಂತ ವಿನಂತಿ ಮಾಡ್ಕೋತೀನಿ. ಮತ್ತು ಅದೇ ಥರ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ವಿನಂತಿ ಮಾಡ್ಕೋತೀನಿ. ರೈತನ ಮಗನ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ವಿನಂತಿ ಮಾಡ್ಕೋತೀನಿ. ಬನ್ನಿ, ಈಗ ಯಾವ ಹಸು ಎಷ್ಟು ಲೀಟ್ರ್ ಹಾಲು ಕೊಡ್ತೈತೆ ಆದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದೇ ಹಸು ಮಾರಾಟಕ್ಕೆ ಇರೋದು. ಒಳ್ಳೆ ಲೆಂತ್ ಐತೆ, ಒಳ್ಳೆ ಸೈಜ್ ಐತೆ, ಒಳ್ಳೆ ಬ್ರೀಡ್ ಐತೆ ಹಸು. ಮತ್ತು ಕೆಚ್ಚಲು ನೋಡಿದ್ರೇ ನಿಮಗೆ ಅರ್ಥ ಆಗ್ತಾ ಇರ್ಬೋದು ಯಾವ ಥರ ಐತೆ ಈ ಹಸು ಅಂತ. ನೋಡಿ ಫ್ರೆಂಡ್ಸ್, ಈ ಹಸುದು ಕೆಚ್ಚಲು ಬಂದು ಒಳ್ಳೆ ಬಟ್ಲು ಕೆಚ್ಚಲೈತೆ. ಹಸುಗಳಿಗೆ ಬಟ್ಲು ಕೆಚ್ಚಲಿರೋ ಹಸುಗಳು ಆದಷ್ಟು ಹಾಲು ಜಾಸ್ತಿನೇ ಕೊಡ್ತವೆ. ಮತ್ತು ಈ ಕೆಚ್ಚಲು ಬಂದು ಮಂಡಿಕ್ಕಿಂತ ಮೇಲ್ಗಡೆನೇ ಐತೆ. ಅದರಿಂದನೂ ಸ್ಪಷ್ಟವಾಗಿ ಗೊತ್ತಾಗ್ತೈತೆ ಹಾಲು 100% ಜಾಸ್ತಿ ಕೊಡುತ್ತೆ ಅಂತ. ಮತ್ತು ಒಳ್ಳೆ ಸೈಜ್ ಐತೆ, ಒಳ್ಳೆ ಲೆಂತ್ ಐತೆ, ಹಣೆ ಮೇಲೆ ಸ್ಟಾರ್ ಐತೆ, ಒಳ್ಳೆ ಪ್ಯಾಚಸ್ಗಳೈತೆ, ಒಳ್ಳೆ ಬಿಗ್ ಸೈಜೆ, ತುಂಬ ಚೆನ್ನಾಗೈತೆ ಹಸು ಮಾತ್ರ. 7.5 ಅಡಿ ಲೆಂತ್ ಐತೆ ಹಸು. ಹಾಲನ್ನು ಕೂಡ ತುಂಬ ಚೆನ್ನಾಗಿ ಕೊಡ್ತೈತೆ. ಬನ್ನಿ ಈಗ ಪ್ರೂಫ್ ಸಮೇತನೇ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈಗ ಹಾಲು ಕರೆಯೋದಂತೂ ಸ್ಟಾರ್ಟ್ ಮಾಡಿದ್ದೀವಿ. ಆದಷ್ಟು ತೊಡ್ಗಳನ್ನ ಕ್ಲೀನಾಗಿ ತೊಳಿತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ನಿಮಗೆ ಆದಷ್ಟು ಪ್ರೂಫ್ ಸಮೇತನೇ ನಾನು ವೀಡಿಯೋನ ತೋರಿಸ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಬೇಡಿ. ಒಂದೊಂದು ನಿಮಿಷನೂ ಕೂಡ ತುಂಬ ಇಂಪಾರ್ಟೆಂಟು. ಆದಷ್ಟು ಒಂದೊಂದು ನಿಮಿಷನೂ ಕೂಡ ನೋಡ್ಕೊಳ್ಳಿ. ನೀವು ಕಣ್ಮುಂದೆನೇ ಪ್ರೂಫ್ ಸಮೇತನೇ ತೋರಿಸ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಆದಷ್ಟು ಗಬ್ಬದ ಹಸುಗಳನ್ನ ಮಾರಾಟ ಮಾಡೋದು ತುಂಬಾ ಕಮ್ಮಿ. ಯಾಕಂದರೆ ಗಬ್ಬದ ಹಸುಗಳನ್ನ ನಾವು ಇಷ್ಟೇ ಲೀಟ್ರ್ ಹಾಲು ಕೊಡುತ್ತೆ, ಇಷ್ಟೇ 100% ಕೊಡುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಅದರಿಂದ ಆದಷ್ಟು ನಾನು ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡ್ತಾಯಿದ್ದೀನಿ. ಯಾಕಂದರೆ ಯಾರಿಗೂ ಮೋಸ ಹೋಗೋದು ಬೇಡ. ಯಾಕಂದರೆ ನೀವು ಸಂಘದಲ್ಲೋ ಲೋನ್ ಮಾಡಿನೋ ಕಷ್ಟ ಒಡವೆಗಳು ಗಿರ್ವಿ ಇಟ್ಬಿಟ್ಟು ತಗೊಂಡು ಬಂದಿರ್ತೀರ ದುಡ್ಡನ್ನ. ಯಾಕಂದರೆ ಹಸುದಲ್ಲಿ ಹಾಲು ಕರ್ಬಿಟ್ಟು ಆದಾಯ ಬರೋದ್ರಿಂದ ನಾವು ಸಾಲನ ಕ್ಲಿಯರ್ ಮಾಡ್ಬೋದು, ಒಡವೆನ ಬಿಡಿಸ್ಕೋಬೋದು, ಸಂಘನ ಕಟ್ಬೋದು ಅನ್ನೋ ಉದ್ದೇಶದಿಂದ ನೀವು ಅವ್ರ ಹತ್ರ ಇವ್ರ ಹತ್ರ ಸಾಲ ಮಾಡಿ ದುಡ್ಡನ್ನ ತಗೊಂಡು ಬಂದಿರ್ತೀರ. ಈಗ 100% ಇದು 10 ಲೀಟ್ರ್ ಹಾಲು ಕೊಡುತ್ತೆ ಅಣ್ಣ ಅಂತ ಗಬ್ಬದ ಹಸುನ ನಾವು ಕೊಟ್ಟಿರ್ತೀವಿ. ನೀವು ತಗೊಂಡೈತೀರ,
ಏನೋ ಫೀಡ್ಸ್ ಹೆಚ್ಚು ಕಮ್ಮಿ ಮಾಡಿದ್ರಿ, ಇಲ್ಲ ಆಹಾರ ಹೆಚ್ಚು ಕಮ್ಮಿ ಮಾಡಿದ್ರಿ, ಆ ಟೈಮಲ್ಲಿ 7 ಲೀಟ್ರು 6 ಲೀಟ್ರು ಹಾಲು ಕೊಡ್ತಿದ್ರೆ ನೀವೇನಂತೀರ, ಕೋಟೆ ಫಾರ್ಮರ್ಸ್ದವರು ನಮಗೆ ಮೋಸ ಮಾಡಿಬಿಟ್ರು, ಅಣ್ಣ 10 ಲೀಟ್ರ್ ಬರುತ್ತೆ ಅಂತ ಹೇಳಿದ್ರು, ಇಲ್ಲಿ ಬಂದರೆ 7 ಲೀಟ್ರ್ ಹಾಲು ಕೊಡ್ತಾರದು ಅಂತ ನನ್ನ ಮೇಲೆ ಹೇಳ್ತೀರ. ಅದಕ್ಕೋಸ್ಕರ ನಾನು ಆದಷ್ಟು ಕರು ಹಾಕಿರೋ ಹಸುಗಳನ್ನ ಸೇಲ್ ಮಾಡ್ತಾಯಿದ್ದೀನಿ. ಯಾರ್ದು ಶಾಪ ಅಂಟೋದು ಬೇಡ, ಎಲ್ಲರಿಗೂ ಒಳ್ಳೇದಾಗಬೇಕು, ಎಲ್ಲ ರೈತರುಗಳಿಗೂ ಯಾರಿಗೂ ಮೋಸ ಆಗಬಾರ್ದು. ಮತ್ತು ಕೆಲವೊಬ್ಬರು ತೊಟ್ಟು ಫೇಲ್ ಆಗಿರ್ತವೆ, ಹಸುಗಳನ್ನ ತೊಗೊಂಡೊಯ್ತೀರ, ಆ ತೊಟ್ಟಲ್ಲಿ ಹಾಲೇ ಬರಲ್ಲ, ಆವಾಗಲೂ ಕೂಡ ಹೇಳ್ತಾರೆ ಕೋಟೆ ಫಾರ್ಮರ್ಸ್ದವರು ಮೋಸ ಮಾಡಿಬಿಟ್ರು ಅಂತ. ಆದಷ್ಟು ಜನ ತುಂಬ ಮೋಸ ಹೋಗಿದ್ದಾರೆ, ಸಂತೆಗಳಲ್ಲಿ ಹಸುಗಳನ್ನ ತೊಗೊಂಡು ಮೋಸ ಹೋಗಿದ್ದಾರೆ, ದಳ್ಳಾಳಿಗಳ ಹತ್ರ ಹಸುಗಳನ್ನ ತೊಗೊಂಡು ಮೋಸ ಹೋಗಿದ್ದಾರೆ. ಎಷ್ಟೋ ಜನ ನನಗೆ ಕಮೆಂಟ್ಸ್ಗಳನ್ನ ಮಾಡ್ತಾಯಿದ್ದಾರೆ. ಸುಮಾರು ಜನ ದಿನಕ್ಕೆ ನನಗೆ 150 ಫೋನ್ಸ್ಗಳು ಬರ್ತವೆ, ಅಣ್ಣ ನಾವು ಈ ಥರ ಹಸು ತೊಗೊಂಡಿದ್ದೇವೆ, ಈ ಥರ ಮೋಸ ಹೋದ್ರು ಅಣ್ಣ, ಈ ಥರ ಹಾಲೇ ಬರ್ತಾ ಇಲ್ಲ ಅಣ್ಣ, 5 ಲೀಟ್ರ್ ಹಾಲು ಬರ್ತೈತೆ ಅಣ್ಣ, 2 ಲೀಟ್ರ್ ಹಾಲು ಬರ್ತೈತೆ ಅಣ್ಣ ಅಂತ ತುಂಬ ಜನ ನನಗೆ 150 ದಿನಕ್ಕೇ ಫೋನ್ಸ್ಗಳು ಬರ್ತವೆ. ಬೇಕಾದರೆ ನಾನು ಸುಳ್ಳು ಹೇಳ್ತಿದ್ರಿ, ನೀವು ವಾಟ್ಸಪ್ಪಲ್ಲಿ ಹಾಯ್ ಅಂತ ಮೆಸೇಜ್ ಮಾಡಿ, ನಿಮಗೆ ಆದಷ್ಟು ನಾನು ಪ್ರೂಫ್ ಸಮೇತನೇ ತೋರಿಸ್ತೀನಿ. ದಿನಕ್ಕೆ ಎಷ್ಟು ಫೋನ್ಸ್ಗಳು ಬರ್ತಾಯಿದ್ದಾವೆ, ಎಷ್ಟು ನನಗೆ ಮೆಸೇಜಸ್ಗಳು ಬರ್ತಾಯಿದ್ದಾವೆ, ನೀವೇ ಆದಷ್ಟು ಒಂದು ಸ್ವಲ್ಪ ಕಮೆಂಟ್ಸ್ಗಳಲ್ಲಿ ಓದಿ ನೋಡಿ ಬೇಕಾದರೆ. ಅದಕ್ಕೋಸ್ಕರ ನಾನು ಯಾವ ರೈತನೂ ಮೋಸ ಹೋಗಬಾರ್ದು, ಯಾರೂ ಕಷ್ಟದಲ್ಲಿ ಬರಬಾರ್ದು ಅನ್ನೋಕ್ಕೋಸ್ಕರ ಆದಷ್ಟು ನಾನು ತುಂಬಾ ಪ್ರಯತ್ನ ಮಾಡ್ತಾಯಿದ್ದೀನಿ. ಆದಷ್ಟು ಒಳ್ಳೆ ಹಸುಗಳನ್ನ, ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡೋದ ಅಂತ ನಾನು ಆದಷ್ಟು ಪ್ರಯತ್ನ ಮಾಡ್ತಾಯಿದ್ದೀನಿ. ಈಗ ನನ್ನ ಹತ್ರ ಇನ್ವೆಸ್ಟ್ಮೆಂಟ್ ಇಲ್ಲ, ಅದಕ್ಕೆ ನಾನು ಹಸುಗಳನ್ನ ಮಾರಾಟ ಮಾಡ್ತಾ ಇಲ್ಲ, ನನ್ನ ಹತ್ರ ದುಡ್ಡಿಲ್ಲ. ನೀವೆಲ್ಲ ವೀಡಿಯೋಸ್ಗಳನ್ನ ನೋಡಿರ್ಬೋದು, ನಂದು ಆಕ್ಸಿಡೆಂಟಾಗಿ ಎಲ್ಲ ಕಳ್ಕೊಂಡ್ಬಿಟ್ಟಿದ್ದೀನಿ, ಅದರಿಂದ ನನ್ನ ಹತ್ರ ದುಡ್ಡಿಲ್ಲ. ಈಗ ನನ್ನ ಫ್ರೆಂಡ್ ಹಸುಗಳು ಇವ್ರ ಹತ್ರ ರೈತರ ಹತ್ರ ಹಸುಗಳಿರೋ ಹಸುಗಳನ್ನ ನಾನು ಮಾರಾಟನ ಮಾಡಿಸ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಈಗ ಕಣ್ಮುಂದೆನೇ ಪ್ರೂಫ್ ಸಮೇತನೇ ಹಾಲನ್ನ ಕರೀತಾ ಇದ್ದಾರೆ, ಕಣ್ಮುಂದೆನೇ ನೀವೇ ನೋಡ್ಕೊಳ್ಳಿ. ಪ್ರೂಫ್ ಸಮೇತನೇ ಆದಷ್ಟು ವೀಡಿಯೋಸಲ್ಲಿ ನಾನು ತಿಳಿಸ್ತಾ ಇದ್ದೀನಿ, ಯಾರಿಗೂ ಮೋಸ ಹೋಗಬಾರ್ದು. ಅದಕ್ಕೋಸ್ಕರ ಬನ್ನಿ, ಬೇಕಾದರೆ ನೀವು ಒಂದು ಸತಿ ಹಾಲೆಲ್ಲ ಕರೆದು ನೋಡಿನೇ ತಗೊಳ್ಳಿ, ಯಾರಿಗೂ ಮೋಸ ಹೋಗಲ್ಲ. ತುಂಬ ಚೆನ್ನಾಗಿ ತಗೊಂಡೊಯ್ತೀರ, ಹಾಲೆಲ್ಲ ಕೊಡುತ್ತೆ. ಆರಾಮಾಗಿ ನೀವು ಸಾಲ ಕ್ಲಿಯರ್ ಮಾಡ್ಕೋಬೋದು, ನಿಮಗೂ ಏನೂ ಮೋಸ ಹೋಗಲ್ಲ, ಹಾಲು ಚೆನ್ನಾಗಿ ಬರ್ತಾ ಇರುತ್ತೆ, ಯಾವುದೇ ತೊಟ್ಟನೂ ಹೋಗಿರಲ್ಲ, ನೀವು ಉದ್ಧಾರ ಆಗ್ತೀರಾ, ನಾವು ತಿನ್ನೋ ದುಡ್ಡನ್ನು ಕೂಡ ನಾವು ಉದ್ಧಾರ ಆಗ್ತೀವಿ. ಅದರಿಂದ ಯಾರೂ ಮೋಸ ಹೋಗಬಾರ್ದು ಅನ್ನೋ ಉದ್ದೇಶದಿಂದನೇ ನಾನು ಈ ಹಸುಗಳನ್ನ ಮಾರಾಟನ ಮಾಡ್ತಾ ಇರೋದು. ಮತ್ತು ನಾನು ಯಾವುದೇ ಕಮಿಷನ್ಸ್ಗಳನ್ನ ಇಟ್ಕೊಂಡು ಹಸು ಮಾರಾಟನ ಮಾಡ್ತಾಯಿಲ್ಲ. ನನ್ನ ಉದ್ದೇಶನೇ ಇಷ್ಟು, ರೈತರುಗಳು ಬೆಳಿಬೇಕು, ಯಾರೂ ಮೋಸ ಹೋಗಬಾರ್ದು. ಯಾಕಂದರೆ ನಾನು ಒಂದು ಸತ IDFCದಲ್ಲಿ ಲೋನ್ ತೆಗೆದು ಮೋಸ ಹೋಗಿದ್ದೀನಿ, ಆ ನೋವು ನನಗೆ ಗೊತ್ತು. ಎಷ್ಟು ಕಷ್ಟಪಡಬೇಕು, ಆ ಲೋನ್ನ ಕ್ಲಿಯರ್ ಮಾಡೋಕ್ಕೆ ಎಷ್ಟು ಕಷ್ಟಪಡಬೇಕು, ಆ ನೋವು ನನಗೂ ಗೊತ್ತು. ಅದರಿಂದ ನಾನು ಯಾರಿಗೂ ಮೋಸ ಹೋಗೋದು ಬೇಡ ಅಂತ ನಾನು ಆದಷ್ಟು ಈ ಥರ ವೀಡಿಯೋಸ್ಗಳನ್ನ ಮಾಡ್ತಾಯಿರೋದು. ಮತ್ತು ನನ್ನ ಉದ್ದೇಶ ಏನಂದರೆ, ನನಗೆ ಫಾಲೋವರ್ಸು ಜಾಸ್ತಿ ಆದರೆ ಸಾಕು, ನನಗೆ ಸಪೋರ್ಟ್ ಸಿಕ್ಕಿದ್ರೆ ಸಾಕು, ಅದರಿಂದನೇ ನನಗೆ ಯೂಟ್ಯೂಬಿಂದನೇ ಆದಾಯ ಬರೋದು ನನಗೆ ಸಾಕು. ಕಮಿಷನ್ದು ನನಗೆ ಅವಶ್ಯಕತೆ ಇಲ್ಲ, ನನಗೆ ಯೂಟ್ಯೂಬಿಂದನೇ ನನಗೆ ಆದಾಯ ಬರುತ್ತೆ ನೋಡಿ, ಅದನ್ನೇ ನನಗೆ ಸಾಕು. ದಯವಿಟ್ಟು ಆದಷ್ಟು ಸಪೋರ್ಟ್ ಮಾಡಿ ರೈತನ ಮಗನ್ನ. ಈ ಥರನೇ ಆದಷ್ಟು ನಾನು ರೈತರುಗಳಿಗೆ ಸಪೋರ್ಟ್ ಮಾಡ್ತೀನಿ ಅಂತ ವಿನಂತಿ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಹಾಲು ಕರೀತಾ ಇದ್ದಾರೆ ಈಗ. ನೋಡಿ ಫ್ರೆಂಡ್ಸ್, ಈ ಹಸು ಬಂದು 6 ಕಡೆಗೆ ಬಿದ್ದೈತೆ, 2ನೇ ಲ್ಯಾಕ್ಟೇಷನ್ನು. ಓರಿ ಕರು ಹಾಕೈತೆ, ಕರು ಹಾಕಿ 10 ದಿನ ಆಗೈತೆ, ಓರಿ ಕರು ಇಲ್ಲ. ಬೇಕಾದರೆ ನೀವು ಡಾಕ್ಟ್ರನ್ನೇ ಕರ್ಕೊಂಡು ಬಂದು ಚೆಕ್ ಮಾಡಿಸ್ಕೊಳ್ಳಿ. ಇನ್ನೂ ಗಲೀಜು ಆಚೆ ಬೀಳ್ತಾಯಿದೆ. ಕರು ಹಾಕಿ ಕೇವಲ 10 ದಿನ ಆಗೈತೆ, ಓರಿ ಕರು ಹಾಕಿರೋದು, ಓರಿ ಕರು ಇಲ್ಲ. ಪ್ರೆಸೆಂಟು ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ ನೀವೇ ಕಣ್ಮುಂದೆನೇ ನೋಡ್ಕೊಳ್ಳಿ, ಪ್ರೂಫ್ ಸಮೇತನೇ. 6 ಕಡೆ 2ನೇ ಕರು ಹಾಕಿರೋದು, ಕರು ಹಾಕಿ 10 ದಿನ ಆಗೈತೆ ಅಷ್ಟೇ. ಮೇಯೋದ್ರಲ್ಲಾಗಲಿ ತುಂಬ ಚೆನ್ನಾಗಿ ಮೇಯ್ತೈತೆ, ಎಲ್ಲದರಲ್ಲೂ ಕೂಡ ಸಾಧು ಗುಣದಲ್ಲಿ ನೀವೇ ಪ್ರೂಫ್ ಸಮೇತನೇ ನೋಡ್ತಿದ್ದೀರಲ್ಲ, ಸಾಧು ಗುಣದಲ್ಲಿ ಎಲ್ಲನೂ ಕೂಡ ತುಂಬ ಚೆನ್ನಾಗೈತೆ. ಯಾವುದೇ ಹಸುದಲ್ಲಿ ಪ್ರಾಬ್ಲಮ್ ಇಲ್ಲ. 2ನೇ ಸೂಲ್ದು ಹಸು ತುಂಬ ಚೆನ್ನಾಗೈತೆ, ಒಳ್ಳೆ ಶಿಸ್ತಾಗೈತೆ. ತೊಡ್ಗಳು ನೋಡ್ಕೊಳ್ಳಿ, ಒಂದೇ ಸಮ ಇವೆ, ಯಾವುದೇ ದೊಡ್ಡದು ಯಾವುದೇ ಚಿಕ್ಕದು ಅನ್ನೋದಿಲ್ಲ. ಹಾಲಿನ ನರನೂ ನೋಡ್ಕೊಳ್ಳಿ, ಯಾವ ಥರ ದಪ್ಪ ಐತೆ, ಹಾಲಿನ ನರನೂ ಕೂಡ ನೋಡ್ಕೊಳ್ಳಿ. ಒಳ್ಳೆ ಬ್ರೀಡ್ ಹಸುನೇ, ಒಳ್ಳೆ ಜಾತಿ ಹಸುನೇ, ಯಾವುದೇ ಪ್ರಾಬ್ಲಮ್ ಇಲ್ಲ ಹಸು. ಅದಕ್ಕೆ ನಾನು ಆದಷ್ಟು ಪ್ರೂಫ್ ಸಮೇತನೇ ತೋರಿಸ್ಬಿಡ್ತೀನಿ ಫ್ರೆಂಡ್ಸ್. ನನ್ನ ಹತ್ರ ಏನು ನಿಜ ಐತೆ ಅದನ್ನು ನಾನು ಹೇಳ್ಬಿಡ್ತೀನಿ. ನಾನು ಯಾವುದೇ ದಳ್ಳಾಳಿ ಅಲ್ಲ, ನಾನು ರೈತರಿಗೆ ಒಳ್ಳೇದಾಗಬೇಕು ಅನ್ನೋದು ನನ್ನ ಉದ್ದೇಶ. ಅಷ್ಟರಿಂದ ನಾನು ವೀಡಿಯೋಸ್ಗಳನ್ನ ಮಾಡೋದು ನಾನು, ಸರಿನಾ? ನೋಡಿ ಕಣ್ಮುಂದೆನೇ ಬೇಕಾದರೆ ಬಂದು ಹಾಲೆಲ್ಲ ಕರೆದು ನೋಡಿನೇ ತಗೊಳ್ಳಿ. ಆದಷ್ಟು ಪ್ರೂಫ್ ಸಮೇತನೇ ನಾನು ತೋರಿಸ್ತಾ ಇದ್ದೀನಿ. ನೋಡಿ, ಹಸು ಅಂತೂ 100% ಇಷ್ಟ ಆಗಲೇ ಆಗುತ್ತೆ. ಯಾಕಂದರೆ ಗಬ್ಬದ ಹಸುಗಳು ನಾವು ನೋಡಿ ತಗೊಳ್ಳೋಕ್ಕಿಂತ ಈ ಥರ ಹಾಲು ಕರಿಯೋ ಹಸುಗಳನ್ನ ನಾವು ತೊಗೊಂಡ್ರೆ 10,000 ರೂಪಾಯಿ ಜಾಸ್ತಿ ಇದ್ರೂ ಈ ಥರ ತೊಗೊಂಡ್ಬಿಟ್ರೆ ನಮಗೆ ಲಾಸ್ ಅನ್ನೋದಾಗಲ್ಲ. ಈಗ ನಾವು ಹಸುಗಳನ್ನ ತೊಗೊಂಡೋಗಿರ್ತೀವ, ತೊಟ್ಟೊಂಟೈತು, ಅದು ಹಸು ಹ್ಯಾಂಡಿಕ್ಯಾಪ್ಟ್ ಆದಂಗೆ, ಅದು ಮಾರಾಕ್ದ್ರೂ ಅರ್ಧ ಬೆಲೆಕ್ಕೂ ಹೋಗಲ್ಲ.
ಹಾಲು 5 ಲೀಟ್ರ್ ಕೊಡ್ತೈತಾ, ಅದನ್ನು ನಮ್ಮದು ದುಡ್ಡು ಹೋಯ್ತು ಅಂತ, ಲಾಸ್ ಆಯಿತು ಅಂತ ನಮಗೆ. ಅದಕ್ಕಿಂತ ಬೆಸ್ಟು ಈ ಥರ ಹಾಲು ಕೊಡೋ ಹಸುಗಳನ್ನ ಆದಷ್ಟು ಎಲ್ಲರೂ ಕೂಡ ಯಾರ್ಯಾರು ಹಸುಗಳನ್ನ ಮಾರಾಟ ಮಾಡ್ತಿದ್ರೋ ಹಾಲು ಕೊಡೋ ಹಸುಗಳನ್ನ ಮಾರಾಟ ಮಾಡಿ, ಎಲ್ಲರಿಗೂ ಲಾಭ ಆಗುತ್ತೆ. ಇಲ್ಲ ಅಂದರೆ ಗಬ್ಬದ ಹಸುಗಳನ್ನ ಮಾರಾಟ ಮಾಡಿದ್ರೆ ಏನು ನಿಜ ಐತೆ ಹೇಳ್ಬಿಟ್ಟು ವ್ಯಾಪಾರನ ಮಾಡಿ. ಯಾಕಂದರೆ ಒಂದೊಂದು ರೂಪಾಯಿನೂ ತುಂಬ ಕಷ್ಟ, ಈಗಿನ ಕಾಲದಲ್ಲಿ ದುಡಿಯೋಕ್ಕೆ ತುಂಬ ಕಷ್ಟ. ಎಷ್ಟೋ ಕಷ್ಟಪಟ್ಟು ಜನ ದುಡ್ಡು ತಗೊಂಡು ಬಂದಿರ್ತಾರೆ, ಅವ್ರಿಗೆ ಮೋಸ ಮಾಡಿ ಕೊಟ್ಬಿಟ್ರೆ ದುಡ್ಡು ಇವತ್ತು ನಾವು ಅವರಿಂದ ದುಡ್ಡನ್ನ ಪಡ್ಕೊಂಡಿರ್ತೀವಿ, ನಾಳೆ ದುಡ್ಡನ್ನ ಕಳ್ಕೊಂಡು ಬಿಡ್ತೀವಿ ನಾವು, ಸರಿನಾ? ಒಂದೇ ಸತಿಗೆ ದೇವ್ರು ಕಿತ್ಕೊಂಡು ಬಿಡ್ತಾನೆ. ಅದರಿಂದ ಯಾರಿಗೂ ಮೋಸ ಮಾಡಿ ಹಸುಗಳ ಮಾರಾಟನ ಮಾಡೋಕ್ಕೆ ಹೋಗಬೇಡಿ. ದಯವಿಟ್ಟು ಆದಷ್ಟು ಒಳ್ಳೆ ಹಸುಗಳನ್ನೇ ಏನು ನಿಜ ಐತಿ ಹೇಳ್ಬಿಟ್ಟು ಕೊಡೋಕ್ಕೆ ಅಂತ ವಿನಂತಿ ಮಾಡ್ಕೋತೀನಿ. ನೋಡಿ ಫ್ರೆಂಡ್ಸ್, ಆದಷ್ಟು ನಿಮಗೆ ಎಲ್ಲ ನನ್ನ ಮನಸ್ಸಲ್ಲಿರೋದು ಎಲ್ಲನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ಏನು ಇವನು ವಟ ಅಂತ ಇರ್ತಾನಲ್ಲ ಅಂತ. ದಯವಿಟ್ಟು ನಾನು ಇರೋದನ್ನು ನಿಜ ಹೇಳ್ಬಿಟ್ಟು ಹಸುಗಳನ್ನ ಕೊಡ್ತೀನಿ ಫ್ರೆಂಡ್ಸ್. ನನ್ನ ಉದ್ದೇಶನೇ ಇಷ್ಟು, ಎಲ್ಲರಿಗೂ ಒಳ್ಳೇದಾಗಬೇಕು ಅನ್ನೋದು ನನ್ನ ಉದ್ದೇಶ. ಅದರಿಂದ ಎಲ್ಲ ಪ್ರೂಫ್ ಸಮೇತನೇ ನಾನು ಹಾಕಿರ್ತೀನಿ. ನೋಡಿ ಫ್ರೆಂಡ್ಸ್, ಈ ಹಸು ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಮತ್ತು ಎಷ್ಟು ಲೀಟ್ರ್ ಹಾಲು ಕೊಡ್ತೈತೆ ನೀವೇ ಕಣ್ಮುಂದೆ ನೋಡ್ಕೊಳ್ಳಿ. ನಿಮ್ಗೇನಾದರೂ ಹಸು ಇಷ್ಟ ಆಗಿದ್ದರೆ ದಯವಿಟ್ಟು ನನಗೆ ಕಾಲ್ ಮಾಡಿ, ಇಲ್ಲಾಂದರೆ ಕಮೆಂಟ್ ಮಾಡಿ ಅಂತ ವಿನಂತಿ ಮಾಡ್ಕೊತೀನಿ. ಆದಷ್ಟು ವೀಡಿಯೋನ ಕೊನೆ ತನಕ ನೋಡಿ, ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ ದಯವಿಟ್ಟು. ನೋಡಿ ಫ್ರೆಂಡ್ಸ್, ಆದಷ್ಟು ಸಂತೆಗಳಲ್ಲಿ ಹೋಗಿ ಹಸುಗಳನ್ನ ತಗೊಳಕ್ಕೆ ಹೋಗ್ಬಿಡಿ. ಆದಷ್ಟು ರೈತರ ಹತ್ರ ಹುಡುಕಿ ಹಸುಗಳನ್ನ ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರೈತರು ಯಾವುದೇ ಕಾರಣಕ್ಕೂ ಮೋಸ ಮಾಡೋಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ. ಸಂತೆಗಳಲ್ಲಿ ಒಂದು ಸ್ವಲ್ಪ ದಳ್ಳಾಳಿಗಳದ್ದು ಕಾಟ ಇರೋದ್ರಿಂದ ಮೋಸ ಹೋಗ್ತೀರ ಅಷ್ಟೇ. ಆದಷ್ಟು ಒಳ್ಳೆ ಹಸುಗಳೇ ನಿಮಗೆ ಸಿಗ್ತವೆ. ನೋಡ್ಬಿಟ್ಟು ಕಣ್ಮುಂದೆನೇ ಹಾಲೆಲ್ಲ ಕರ್ಬಿಟ್ಟು ನೋಡ್ಬಿಟ್ಟು ತಗೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆದಷ್ಟು ಕೊನೆ ತನಕ ಈ ವಿಡಿಯೋನ ನೋಡಿ. Semua ada sana ada. Hey, sama nada. Mereka berapa? ಕೈ ನೋವು ಬಂದ್ಬಿಡ್ತಕ್ಕಂಥ ನಮಗೆ ಏನ ಕೈ ನೋವು ಬಂದ್ಬಿಡುತ್ತೆ. ಹಾಂ ಅದ ಬೆಲೂನ್ ಇದ್ದಂಗೆ ಅದ. ಹಾಂ ಕೈ ನೋವು ಬಂದ್ಬಿಡುತ್ತೆ. ಯಾಕಂದ್ರೆ ನಮ್ಗೆ ಒಂದು ಕೈ ಆಗಲ್ಲ, ಒಂದು ಕೈ ಮುರಿದಾಗಲ್ಲ. ಹಾಂ ರೂಢಿ ತಪ್ಪೋಗದೆ. ಹಾಂ ಎಷ್ಟು ಕರ್ಕೊಂಡ್ಬಿಡ್ತೀವಿ ನಾವು. ಅಲ್ಲಿ ನೀನು ಎದ್ರಿಕತ್ತಿದ್ಯಾ ಅದು ಒದಿತ್ತೆ ಅಂತ ಎದ್ರಕಬಾರ್ದು, ಕುತ್ಕ ಕರಿಬೇಕು. ಇರಲಿ ಹಂಗಾದ ನನಗೆ ಅದಕ್ಕೆ ಲೇಟ್ ಆಗದ ಒದ್ಗಿರ್ಬಿಟ್ರೆ ಆಮೇಲೆ ಗಾಸರ ಮಾಡ್ಕೊಳ್ಳೋ ಆ ಕರೆಗೆ ಹೋಗ್ಬಿಟ್ಟು ನಮ್ಮ ಅಪ್ಪನ ಲೆಕ್ಕಕ್ಕಿಲ್ಲ ಹಂಗಾದ್ರೆ ಬೆಳಿಗ್ಗೆ ಅದಕ್ಕೆ ಹಿಂಗೆ ಬಿಸಿನ ಹಾಕ್ಬಿಡ್ತೇನೆ. ಈಗ ಯಾರಮ್ಮ ಕೈಲಿ ಕೆಲವ್ರು ಯಾರಿದ್ದಾರೋ ಆಮೇಲೆ ಕರೆಯಕ್ಕೂ ಆಗಲ್ಲ, ಎಲ್ಲ ನೋವು ಬಂದ್ಬಿಡ್ತವೆ. ಸೇರಿ ಬಂದ್ಬಿಡ್ತಾವೆ ಹಾಕ್ಬಿಡ್ತೀನಿ. ಮೊದಲು ಅಪಾರ್ಟಿ ಕರೀತಿದ್ದ, ನಾವು ಕೈಲಿ ಕರೀತಿದ್ದಾಗ ಎಷ್ಟು ಹಸು ಕರೀತಿದ್ನೋ, ಮಿಷಿನ್ ತಂದಾಗಲೇ ಇಲ್ಲ ನಮ್ದು ಗೊತ್ತಾ. ಮಿಷಿನ್ ತಂದ್ಮೇಲೆ ರೋಗಗಳು ಜಾಸ್ತಿ. 3 ಲೀಟ್ರ್ ಹಾಕ್ತಿದ್ದಕ್ಕೆ ಯಾವ್ದು ಆ ಕೈಲಿ ಎಲ್ಲಿ ಅಕ್ಕಕ್ಕೆ ಇಲ್ಲ ಹಾಲು ಕರೆಯಕ್ಕ ನಮ್ಗೆ ಇಬ್ರು ಆಚರಿ. ಈಗ ಭಯ ನಡುಗುತ್ತಾ ಯಾವತ್ತ ಕರೆದು. ಹೇಯ್ ಸುಮ್ಮನೆ ಅಕ್ಕ ನೀವೇ ಕಣ್ಮುಂದೆನೇ ಪ್ರೂಫ್ ಸಮೇತನೇ ವಿಡಿಯೋದಲ್ಲಿ ನೋಡ್ಕೊಂಡಿದ್ದೀರಾ ಎಷ್ಟು ಲೀಟ್ರ್ ಹಾಲು ಬರ್ತೈತೆ ಅಂತ. ಮತ್ತು ಆದಷ್ಟು ಜನ ಎಣಿಸ್ತಾ ಇರ್ಬೋದು ಎಷ್ಟು ಲೀಟ್ರ್ ಆಯಿತು ಅಂತ. ಮತ್ತು ಸಾಧು ಗುಣದಲ್ಲಂತೂ ನೀವೇ ಕಣ್ಮುಂದೆನೇ ನೋಡ್ಕೊತಿದ್ದೀರಾ. ಒಂದು ಸ್ವಲ್ಪನೂ ಕಾಲು ಎತ್ತೋದಾಗಲಿ ಒದೆಯೋದಾಗಲಿ ಯಾವುದೇ ಥರದ್ದು ಮಾಡ್ತಾಯಿಲ್ಲ. ಹಾಲು ತುಂಬ ಚೆನ್ನಾಗಿ ಕೊಡ್ತೈತೆ, ತುಂಬ ಚೆನ್ನಾಗಿ ಸಾಧು ಗುಣದಲ್ಲೈತೆ. ನಾನು ಹಾಕೋದೆಲ್ಲ ಸಾಧು ಗುಣದಲ್ಲಾಗಲಿ
ಮೇಯೋದ್ರಲ್ಲಾಗಲಿ ಯಾವುದಕ್ಕೂ ಕಮ್ಮಿ ಇರಲ್ಲ ಫ್ರೆಂಡ್ಸ್. ಯಾಕಂದರೆ ನಾನು 100 ಹಸುಗಳಲ್ಲಿ 10 ಹಸುಗಳನ್ನೇ ಆಯ್ಕೆ ಮಾಡೋದು. ಸಾಧು ಗುಣ ನೋಡ್ತೀನಿ, ಹಲ್ಲು ನೋಡ್ತೀನಿ, ಹಾಲು ಕರೆಯೋದು, ಶೇಪು, ತೊಟ್ಟು, ಎಲ್ಲ ಬ್ರೀಡು ಎಲ್ಲನೂ ಕೂಡ ನೋಡಿ ನಾನು ನನಗಿಷ್ಟ ಆಗಿದ್ದರೆ ಹಸುಗಳನ್ನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು. ಮತ್ತು ನಾನು ಯಾವ ಹಸುಗಳನ್ನೂ ಅಷ್ಟೇ ನಾನು ತಗೊಳ್ಳೋ ಯಾವ ಥರ ಆಯ್ಕೆ ಮಾಡ್ತೀನಿ ಆ ಥರ ಹಸುಗಳಿದ್ದರೆ ಮಾತ್ರ ನಾನು ಯೂಟ್ಯೂಬಲ್ಲಿ ಹಾಕೋದು. ಯಾಕಂದರೆ ರೈತರ ಕಷ್ಟ ನನಗೆ ಗೊತ್ತು, ಸಾಲದ ಕಷ್ಟ ನನಗೆ ಗೊತ್ತು, ತುಂಬ ಅನುಭವ ಆಗೈತೆ ನನಗೆ. ಅದರಿಂದ ನಾನು ಯಾರು ಕೊಡಿಸ್ತೀನೋ ಅಷ್ಟೇ 100% ಚೆನ್ನಾಗಿದ್ದರೆ ಮಾತ್ರ ಕೊಡಿಸ್ತೀನಿ, ಇಲ್ಲಾಂದರೆ ಕೊಡ್ಸೋಕ್ಕೆ ಹೋಗಲ್ಲ. ಅದೇ ಥರ ಈ ಹಸು ಅಂತೂ ತುಂಬ ಸಖತ್ತಾಗೈತೆ, ಮಾತಾಡೋಂಗಿಲ್ಲ. ನೀವೇ ಕಣ್ಣು ಆದಷ್ಟು ನಾನು ಪ್ರೂಫ್ ಸಮೇತನೇ ವೀಡಿಯೋನ ತೋರಿಸ್ತಾ ಇದ್ದೀನಿ. ನನಗೆ ಎಷ್ಟಾಗತ್ತೆ ಅಷ್ಟು ನಾನು ಪ್ರೂಫ್ ಸಮೇತನೇ ವೀಡಿಯೋಸ್ನ ತೋರಿಸ್ತಾ ಇದ್ದೀನಿ. ತುಂಬ ಚೆನ್ನಾಗೈತೆ ಹಸು. ಈಗ ನಿಮ್ಮ ಕಣ್ಣು ಮುಂದೆನೇ ಹಾಲೆಲ್ಲ ಕರೆದಿದ್ದಾರೆ, ಎಲ್ಲ ನೀವೇ ನೋಡಿದ್ದೀರಾ. 6 ಕಡೆ 2ನೇ ಸೋಲು. ಕರು ಹಾಕಿ 10 ದಿನ ಆಗೈತೆ, ಇನ್ನೂ ಗಲೀಜು ಬೀಳ್ತಾನೆ ಐತೆ. ಓರಿ ಕರು ಹಾಕಿರೋದು ಕೊಟ್ಬಿಟ್ಟಿದ್ದಾರೆ. ಕರು ಹಾಕಿ 10 ದಿನ ಆಗೈತೆ. ತುಂಬ ಚೆನ್ನಾಗೈತೆ ಹಸು. ಬ್ರೀಡಲ್ಲಾಗಲಿ ಹಾಲು ಕೊಡೋದ್ರಲ್ಲಾಗಲಿ ತುಂಬ ಚೆನ್ನಾಗೈತೆ. 10 ದಿನ ನೀವೇ ಬೇಕಾದರೆ ಬಂದು ನೋಡ್ಬೋದು. ಗಲೀಜು ಇನ್ನೂ ಕೂಡ ಬೀಳ್ತೈತೆ. 10 ದಿನ ಆಗಿರೋದು, ಅದಕ್ಕಿಂತ ಜಾಸ್ತಿ ಆಗಿಲ್ಲ. ಇನ್ನೂ ಫೀಡ್ಸ್ ಕೊಟ್ಟಿಲ್ಲ. ಈಗ ಒಂದು ಟೈಮ್ಗೆ 13 ಲೀಟ್ರ್ ಹಾಲು ಬೀಳ್ತೈತೆ. ಅದಕ್ಕಿಂತ ಜಾಸ್ತಿನೂ ಕೊಡ್ಬೋದು ಫೀಡ್ಸ್ ಕೊಟ್ಟರೆ. ಬಟ್ 13 ಲೀಟ್ರದ್ದೇ ಹಾಲು ಗಟ್ಟಿ ಇಟ್ಕೊಳ್ಳಿ ನೀವು. 13 ಲೀಟ್ರ್ ಒಂದು ಟೈಮ್ಗೆ ಹಾಲು ಕೊಡ್ತೈತೆ. 6 ಕಡೆ 2ನೇ ಕರು ಹಾಕಿರೋದು, ಓರಿ ಕರು ಇಲ್ಲ. ಪ್ರೆಸೆಂಟು 13 ಲೀಟ್ರ್ ಹಾಲು ಬೀಳ್ತೈತೆ. ಬೆಲೆ ಬಂದು ಕೇವಲ 1,16,000 ರೂಪಾಯಿ. ನೋಡಿ ಫ್ರೆಂಡ್ಸ್, ಕರು ಹಾಕಿರೋದು 10 ದಿನಕ್ಕೆ 13 ಲೀಟ್ರ್ ಹಾಲು ಕರಿತೈತೆ. ಫೀಡ್ಸ್ ಕೊಟ್ಟರೆ 15-16 ಲೀಟ್ರ್ ಹಾಲು ಕರಿಬೋದು. ಬೆಲೆ ಕೇವಲ 1,16,000 ರೂಪಾಯಿ. ಇಂಥ ಬೆಲೆಗೆ ಸಿಗೋದು ತುಂಬಾ ಕಷ್ಟ. ಯಾರಿಗಾದ್ರೂ ಬೇಕಿದ್ದರೆ ದಯವಿಟ್ಟು ಕಾಲ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ.